ಯುವಕ ರೇಣುಕಾಸ್ವಾಮಿ ಹಲ್ಲೆ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕಿಡ್ನಾಪ್ ಕಹಾನಿ ಮತ್ತಷ್ಟು ರಣರೋಚಕ ತಿರುವಿನತ್ತ ಸಾಗ್ತಾ ಇದೆ. ಸ್ಫೋಟಕ ವಿಡಿಯೋವೊಂದು ಈಗ ರಾಜ್ ನ್ಯೂಸ್ಗೆ ಲಭ್ಯ ಆಗಿದೆ. ರಣರೋಚಕ ವಿಡಿಯೋಗಳು, 2 ವಿಡಿಯೋಸ್ ನಮ್ಮ ರಾಜ್ ನ್ಯೂಸ್ಗೆ ಲಭ್ಯ ಆಗಿರುವಂತದ್ದು. ಕಿಡ್ನಾಪ್ ಪ್ಲಾನ್ ಮಾಡಿದಂತಹ ಪಿನ್ ಟು ಪಿನ್ ಮಾಹಿತಿ ಲಭ್ಯ ಆಗಿದೆ. ರೇಣುಕಾಸ್ವಾಮಿ ಕಿಡ್ನಾಪ್ ಕಹಾನಿ ಮತ್ತಷ್ಟು ರಣರೋಚಕ ತಿರುವಿನತ್ತ ಸಾಗ್ತಾ ಇದೆ. ಮತ್ತೆರಡು ಸ್ಫೋಟಕ ವಿಡಿಯೋಗಳು ರಾಜ್ ನ್ಯೂಸ್ಗೆ ಲಭ್ಯ ಆಗಿರುವಂತದ್ದು. ರೇಣುಕಾಸ್ವಾಮಿ ಹಲ್ಲೆ ಇದೆಯಲ್ಲ, ಕೇವಲ ಹಲ್ಲೆಯಷ್ಟ ಅಲ್ಲ, ಇದು ಘನಘೋರ ಕೃತ್ಯವನ್ನ ಎಸಗಿರುವಂತಹ 2 ಸ್ಫೋಟಕ ವಿಡಿಯೋಗಳು ನಮ್ಮ ರಾಜ್ ನ್ಯೂಸ್ಗೆ ಲಭ್ಯ ಆಗಿದೆ. ಆತನನ್ನ ಎಲ್ಲಿಂದ ಹೇಗೆ ಕರೆತಂದ್ರು, ಹಾಗೆ ಹೇಗೆ ಎಲ್ಲ ಸ್ಕೆಚ್ ಅನ್ನ ಹಾಕಿದ್ರು ಆತನ ಕೊಲೆಗೆ ಅನ್ನೋದು ಈ ವಿಡಿಯೋಗಳ ಮುಖಾಂತರ ತಿಳಿತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 16 ಆರೋಪಿಗಳ ಬಂಧನ ಆಗಿದೆ. ಹತ್ಯೆಯಲ್ಲಿ ಯಾರ್ಯಾರ ಪಾತ್ರ ಏನು ಅನ್ನೋದು ಕೂಡ ತಿಳಿತಾ ಇದೆ. ಬಟ್ ಇಲ್ಲಿ ರೇಣುಕಾಸ್ವಾಮಿಗಾಗಿ ರಣ ಹತ್ತಿನಂತೆ ಹೊಂಚು ಹಾಕಿತ್ತು ಈ ಗ್ಯಾಂಗ್. ಜೂನ್ 8ನೇ ತಾರೀಕು ಬೆಳಿಗ್ಗೆ 9:30ಕ್ಕೆ ಯಥಾ ಪ್ರಕಾರವಾಗಿ ರೇಣುಕಾಸ್ವಾಮಿ ಅಪೋಲೋ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಹಾಗಾಗಿ 9:30ಕ್ಕೆ ಮನೆಯನ್ನ ಬಿಟ್ಟಿರ್ತಾನೆ. ಆತ ಮನೆ ಬಿಡ್ತಾ ಇದ್ದಂತೇನೆ ಫಾಲೋ ಮಾಡಿದ್ದಾರೆ. ತುರುವನೂರು ರಸ್ತೆಯಿಂದ ಬೆನ್ನು ಬಿದ್ದಂತಹ ರಘು ಮತ್ತೆ ಸಹಚರರು ರೇಣುಕಾಸ್ವಾಮಿಯನ್ನ ಹಿಂಬಾಲಿಸ್ಕೊಂಡು ಹೋಗಿದ್ದಾರೆ. ಸ್ಕೂಟಿಯಲ್ಲಿ ಯಾವಾಗ ರೇಣುಕಾಸ್ವಾಮಿ ಹೋದ್ರೋ ಅವರ ಹಿಂದೆನೆ ಫಾಲೋ ಮಾಡ್ಕೊಂಡು ಹೋಗಿರುವಂತಹ ದೃಶ್ಯಗಳನ್ನು ಕೂಡ ನೀವು CCTV ಎಲ್ಲಿ ಏನು ಸೆರೆ ಆಗಿದೆ ಆ ದೃಶ್ಯಗಳು ನಮ್ಮ ರಾಜ್ ನ್ಯೂಸ್ಗೆ ಲಭ್ಯ ಆಗಿದೆ, ಗಮನಿಸ್ತಾ ಇದ್ದೀರಾ. ಆಟೋ ಹಿಂದೆನೆ ಬೆನ್ನು ಬಿದ್ದಿದ್ದಾರೆ ರಘು ಮತ್ತು ಗ್ಯಾಂಗ್. ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಒಂದು ಕಡೆ ಆಟೋದಲ್ಲಿ